ನಮಸ್ಕಾರ. ಓಂ ಟಾಕ್ ಬೈ MBS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನವವಿಧ ಭಕ್ತಿ ಮತ್ತು ಆದಿಶಂಕರಾಚಾರ್ಯರ ನಿರ್ವಾಣ ಶತಕಂ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ತಮೋ ರಜೋ ಸತ್ವಗುಣ ಹೊಂದಿರುವ ವ್ಯಕ್ತಿಗಳ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಆಧ್ಯಾತ್ಮಿಕ ಮಾಸ್ಟರ್ ಎಂ ಬಾಬುಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಆಳ್ಗೆ ಸಮೃದ್ಧಿಯೊಂದಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ತಮೋ ರಜೋ ಸತ್ವಗುಣಗಳಿರುತ್ತೆ. ಈ ತಮೋ ಗುಣ ಹೊಂದಿರುವ ಮನುಷ್ಯನ ಲಕ್ಷಣಗಳೇನು ಸರ್? ಮನುಷ್ಯರು ಇರ್ತಾರಲ್ಲ, ಅವ್ರದ್ದು 2-3 ಉದಾಹರಣೆಗಳನ್ನ ನೀನೇ ಕೊಡು. ಸೋಮಾರಿಯಾಗಿರ್ತಾನೆ, ಸಾಸಿವೆ ಕಾಳು ವಿಷಯನ ಬೆಟ್ಟದಷ್ಟು ಮಾಡ್ತಾನೆ, ಮತ್ತೆ ಇಬ್ರು ನಡುವೆ ಜಗಳ ತಂದಿಟ್ಟು ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ. ನೀವು ಹೇಳಿದೆಲ್ಲ ಕರೆಕ್ಟ್ ಆಗಿದೆ. ಇದೆಲ್ಲ ಬಂದ್ಬಿಟ್ಟು ತಮೋ ಗುಣ ಮನುಷ್ಯರ ಲಕ್ಷಣ. ಇನ್ನು ಈ ತಮೋ ಗುಣ ಮನುಷ್ಯರಿದ್ರಲ್ಲ, ಇವ್ರು ಸತ್ವಗುಣ ಮನುಷ್ಯರನ್ನ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಬಿಡಕ್ಕಿಲ್ಲ. ಇವರು ರಜೋಗುಣ ಹೊಂದಿರುವ ವ್ಯಕ್ತಿಯ ಲಕ್ಷಣಗಳೇನು ಮಾಸ್ಟರ್? ರಜೋಗುಣ ಹೊಂದಿರುವ ವ್ಯಕ್ತಿ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಯಾವಾಗಲೂ ದುಡ್ಡು 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 ಅಂತ ದುಡಿತಾ ಇರ್ತಾನೆ. ಇವನು ದಾನ ಧರ್ಮ ಮಾಡ್ತಾನೆ, ದೇವಸ್ಥಾನ ಕಟ್ಟಿಸ್ತಾನೆ. ಇವನ ಆಡಳಿತದಲ್ಲೇ ಅಧಿಕಾರ ನಡಿಬೇಕು ಅಂತ ಇವನ ಬಯಕೆ. ಸತ್ವಗುಣ ಹೊಂದಿರುವ ಮನುಷ್ಯನ ಲಕ್ಷಣಗಳೇನು ಮಾಸ್ಟರ್? ಸತ್ವಗುಣ ಹೊಂದಿರುವ ಮನುಷ್ಯ ದೇವರಂತ ಮನುಷ್ಯ. ಇವನು ಮಾನಸ ವಾಚ ಕರ್ಮಿಣ ಯಾರಿಗೂ ದುಃಖ ಕೊಡೋದಿಲ್ಲ. ಇವನು ಯಾವಾಗಲೂ ನಿಸ್ವಾರ್ಥ ಸೇವೆಯಲ್ಲಿರ್ತಾನೆ, ಆಧ್ಯಾತ್ಮ ಪುಸ್ತಕನ ಓದ್ತಾ ಇರ್ತಾನೆ, ಲೋಕ ಕಲ್ಯಾಣ ಮಾಡ್ತಾ ಇರ್ತಾನೆ. ಇದರಿಂದ ನನಗೆ ಗೊತ್ತಾಗಿದ್ದು ತಮೋ ಗುಣದಿಂದ ದೂರ ಇರಬೇಕು, ಸತ್ವಗುಣನ ಜಾಸ್ತಿ ಮಾಡ್ಕೋಬೇಕು. ಈ ಸತ್ವಗುಣ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ನಾ ಏನ್ ಮಾಡಬೇಕು? ಒಂದು ವಿಷಯನ ತಿಳ್ಕೋಬೇಕು. ನಮ್ಮ ಸುಖ ದುಃಖಕ್ಕೆ ಕಾರಣ ನಾವು ಯೋಚನೆ ಮಾಡ್ತೀವಲ್ಲ ಅದು, ಆಮೇಲೆ ನಾವು ಮಾತಾಡೋದು ಮತ್ತು ಕರ್ಮ, ಇದರ ಫಲಿತಾಂಶನೇ ನನ್ನ ಸುಖ ದುಃಖಕ್ಕೆ ಕಾರಣ. ಆಮೇಲೆ ನಾವು ಸುಮ್ಮನೆ ಇದಕ್ಕೆ ನಾವು ಏನಾದರೂ ಕಷ್ಟ ಬಂದ್ಬಿಟ್ರೆ ದೇವ್ರ ಮೇಲೆ ಹೇಳೋದು, ಆಮೇಲೆ ಮನುಷ್ಯರ ಮೇಲೆ ಹೇಳೋದು, ಇದೆಲ್ಲ ತಪ್ಪು. ಅಂದರೆ ನಮ್ಮ ಸುಖ ದುಃಖಕ್ಕೆ ಕಾರಣ ನಮ್ಮದೇ ಭಾವನೆ, ನಮ್ಮದೇ ಮಾತು, ನಮ್ಮದೇ ಕರ್ಮದ ಫಲಿತಾಂಶ. ಇನ್ನು ಮುಂದೆ ಈ 3 ವಿಷಯದಲ್ಲೂ ಸಕಾರಾತ್ಮಕ ಭಾವನೆಯನ್ನೇ ಹೊಂದಿರ್ತೀನಿ. ಗೊತ್ತಾಯ್ತಲ್ಲ? ನೀವು ಅಷ್ಟೇ ಯಾವುದೇ ಕೆಲಸ ಮಾಡಿ ಆ ಕೆಲಸದ ಮೇಲೆ ಸಕಾರಾತ್ಮಕ ಭಾವನೆಯನ್ನೇ ಹೊಂದಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಬಾಳಿಗೆ ಸಮೃದ್ಧಿಯೊಂದಿಗೆ.